ಹಾಯ್ ಫ್ರೆಂಡ್ಸ್, ನಾನು ಮಿಶ್ರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಲೈವ್ ಬಂದಾಗ ಮಾನಿಟೈಸೇಷನ್ ಆನ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಲೈವ್ ಬಂದಾಗ ನೀವು ಲೈವ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಆ ಟೈಮಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ. ಅಂದರೆ ನಾನು ಲೈವ್ ಬಂದಾಗ ಮಾನಿಟೈಸೇಷನ್ ಆನ್ ಮಾಡಿದ್ದೀನಿ ಅಂತೇಳಿ ಅರ್ಥ ಆಗುತ್ತೆ. ಆವಾಗ ಲೈವ್ಗೂ ಕೂಡ ಅರ್ನಿಂಗ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ಮಾಡಬೇಕು ಅಂತೇಳಿ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಸ್ ಲೈವ್ ಬರುವಾಗ ಮಾನಿಟೈಸೇಷನ್ ಆನ್ ಮಾಡೋದು ಹೇಗೆ ತಿಳಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಮತ್ತು ಹಿಂದೆ ವಿಡಿಯೋ ಮಾಡಿದ್ದೆ ಇದರ ರಿಲೇಟೆಡ್ ಲೈವ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೆ. ಅದರಲ್ಲೂ ಕೂಡ ಮಾನಿಟೈಸೇಷನ್ ಆನ್ ಮಾಡೋದು ಹೇಗೆ ತಿಳಿಸಿದ್ದೆ. ಆದರೂ ಕೂಡ ಮತ್ತೆ ಒಂದು ಸಾರಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಲೈವ್ ಮಾಡ್ತಾ ಇದ್ದರೆ ಆವಾಗ ಮಾನಿಟೈಸ್ ಮಾಡೋದು ಹೇಗೆ ಅಂತೇಳಿ ಈಗ ತಿಳಿಸ್ಕೊಡ್ತೀನಿ. ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಚಾನಲ್ ಲೋಗೋ ಇರುತ್ತೆ. ಅಂದರೆ ನಾವು ಯಾವ ಚಾನಲಿಂದ ಲೈವ್ ಮಾಡ್ತಾ ಇದ್ದೀವಿ ಅಂತೇಳಿ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಅದಾದಮೇಲೆ ಈಗ ಲೈವ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 3 ಆಪ್ಷನ್ ಬರುತ್ತೆ. ವಿಡಿಯೋ, ಶಾರ್ಟ್ಸ್, ಲೈವ್ ಅಂತೇಳಿ. ಪೋಸ್ಟ್ ಅಂತಿದೆ. ಆ ಲೈವ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ಈಗ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಇಲ್ಲಿ ಸೆಟ್ಟಿಂಗ್ ಇದೆ, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ. ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಮತ್ತು ಬೇರೆ ಬೇರೆ ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು. ಇಲ್ಲಿ ಟೈಟಲ್ನ ಬರೀಬೇಕು, ಯಾವುದ್ರ ಬಗ್ಗೆ ಲೈವ್ ಮಾಡ್ತಾ ಇದ್ದೀರಾ ಏನಾದರೂ ಬರೀರಿ ಇಲ್ಲಿ ಲೈವ್ನ. ಮತ್ತು ಇಲ್ಲಿ ವಿಸಿಬಿಲಿಟಿ ಪಬ್ಲಿಕ್ ಇರಬೇಕು. ಎಲ್ರಿಗೂ ಲೈವ್ ನಾವು ಬಂದಿರೋದು ಕಾಣಿಸ್ತಾ ಇರಬೇಕಲ್ವ, ಅದಕ್ಕೋಸ್ಕರ ಇದು ಪಬ್ಲಿಕ್ ಅಂತೇಳಿ ಇರಬೇಕು. ಟೈಟಲ್ ಬರೀಬೇಕು. ಇಲ್ಲಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಬರೀಬೇಕು, ಯಾಕಂದರೆ ಇದು ಕಿಡ್ಸ್ಗೋಸ್ಕರ ಅಲ್ಲ ಲೈವು. ಅದಾದಮೇಲೆ ಇಲ್ಲಿ ಗೋ ಲೈವ್ ಟುಗೆದರ್ ಇದ್ದರೆ, ಅಂದರೆ ಯಾರನ್ನಾದರೂ ಇನ್ನೊಬ್ಬರನ್ನ ಸೇರಿಸ್ತಾ ಇದ್ದರೆ ಲೈವ್ನಲ್ಲಿ ಅಂದರೆ ಇದನ್ನು ಆನ್ ಮಾಡ್ಕೋಬೇಕು. ಇಲ್ಲಾಂದರೆ ಒಬ್ಬರೇ ಲೈವ್ ಮಾಡ್ತಾ ಇದ್ದರೆ ಇದು ಆಫ್ ಇರಬೇಕು. ಈ ಡಿಸ್ಕ್ರಿಪ್ಷನ್ ಏನಾದರೂ ಬರೀಬೋದು ಲೈವ್ ಬಗ್ಗೆ. ಅದಾದಮೇಲೆ ಇಲ್ಲಿ ಲೊಕೇಶನ್ ಇದೆ. ಲೊಕೇಶನ್ ನೀವು ಶೇರ್ ಮಾಡಬೇಕು, ಯಾವ ಲೊಕೇಶನಿಂದ ನೀವು ಲೈವ್ ಮಾಡ್ತಾ ಇದ್ದೀರಿ ಅಂತ ತಿಳಿಬೇಕು ಎಲ್ರಿಗೂ ಅಂತಂದರೆ ಇದನ್ನು ಬರಿಬೋದು. ಅದಾದಮೇಲೆ ಶೆಡ್ಯೂಲ್ ಫಾರ್ ಲೇಟರ್ ಅಂತಿದೆ. ಇದು ಈ ಲೈವ್ ಭಾಳ ಆಮೇಲೆ ಇದು ಟೆಲಿಕಾಸ್ಟ್ ಆಗಬೇಕಿತ್ತು ಅಂತಂದರೆ ಆವಾಗ ಇದನ್ನ ಆನ್ ಮಾಡ್ಕೋಬೇಕು. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಮೇನ್ ಇರೋದು ಇಲ್ಲಿ ನೋಡ್ತಾ ಇದ್ರೆ ಅಲೋ ಚಾಟ್ಸ್ನ ಆನ್ ಮಾಡ್ಕೋಬೇಕು. ಯಾವಾಗಲೂ ಯಾರಾದರೂ ಕಮೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಬೇಕಲ್ವ, ಅದು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡ್ಕೊಳ್ಳಿ. ಅಲೋ ರಿಯಾಕ್ಷನ್ಸ್ ಅಂತೇಳಿ ಇಲ್ಲಿ ಲವ್ ಸಿಂಬಲ್ ಎಲ್ಲ ಬರ್ತಾ ಇರುತ್ತೆ. ಅದಾದಮೇಲೆ ದಿಸ್ ವಿಡಿಯೋ ಕಂಟೆಂಟ್ಸ್ ಪೇಯ್ಡ್ ಪ್ರಮೋಷನ್. ಇದು ಪೇಯ್ಡ್ ಪ್ರಮೋಷನ್ ಯಾರಾದರೂ ಕೊಟ್ಟಿದ್ರೆ ನೀವು ಆನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದು ಲೈವ್ ಅಲ್ಲಿ ಇದೇನು ಪ್ರಾಬ್ಲಮ್ ಇದೇನಿರಲ್ಲ, ಇದು ಆಫ್ ಇರಲಿ. ಮೇನ್ ಮಾನಿಟೈಸೇಷನ್ ಆನ್ ಮಾಡೋದು ಇಲ್ಲೇ ಎನೇಬಲ್ ಮಾನಿಟೈಸೇಷನ್ ಅಂತಿದೆಯಲ್ಲ, ಇದನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡ್ರೆ ಲೈವಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಇದು ಮೇನ್ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೋಡ್ತಿದ್ರೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋದಾದ್ಮೇಲೆ ಇದು ನಾಟ್ ಮೇಡ್ ಫಾರ್ ಕಿಡ್ಸ್, ಇದು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಕೂಡ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ನೋಡ್ತಾ ಇದ್ರೆ ಸ್ಟ್ರೀಮ್ ಸೆಟ್ ಫಾರ್ ಅಂತಿದೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ಟೈಮ್ ಇಲ್ಲಿದೆ. ಮತ್ತು ಇಲ್ಲಿ ಪೆನ್ಸಿಲ್ ಸಿಂಬಾಲ್ ಇದೆ. ನೀವು ಬೇಕಾದರೆ ತಮ್ನೇಲ್ನ ಸೆಟ್ ಮಾಡ್ಬೋದು, ಟೇಕ್ ತಮ್ನೇಲ್ನ ತೊಗೋಬೋದು ಅಥವಾ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೀವು ಲೈವ್ ಹೋಗಬೇಕು ಅಂತಂದರೆ ಇಲ್ಲಿ ಗೋ ಲೈವ್ ಅಂತಿದೆ. ಲೈವ್ನ ಕ್ಲಿಕ್ ಮಾಡಿದ್ರೆ ಲೈವ್ ಹೋಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ರೆ ಈಗ ಲೈವ್ ಬರ್ತಾ ಇದೆ. ನೋಡ್ತಾ ಇದ್ರೆ 2-3 ಸೆಕೆಂಡ್ ಆಯಿತು. ಲೈವ್ ಯಾರು ಜಾಯ್ನ್ ಆಗಿದ್ದಾರೆ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಲೈವ್ನ ಲೈಕ್ ಮಾಡಿದ್ರು ಇಲ್ಲಿ ಗೊತ್ತಾಗುತ್ತೆ. ಇಷ್ಟು ಇರುತ್ತೆ. ಮತ್ತು ನೀವು ಇಲ್ಲೆಲ್ಲ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ಬೋದು. ಇಷ್ಟೆಲ್ಲ ನೀವು ನೋಡ್ಕೋಬೋದು. ಈ ರೀತಿ ನೀವು ಲೈವ್ನ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾನು ಲೈವ್ನ ಕ್ಯಾನ್ಸಲ್ ಮಾಡ್ತೀನಿ. ಈ ರೀತಿ ನೀವು ಲೈವ್ನ ಮಾಡ್ಬೋದು. ಮಾಡಬೇಕಾದ್ರೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಫ್ರೆಂಡ್ಸ್, ಲೈವ್ ಮಾಡಿದ್ಮೇಲೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟು ಜನ ವ್ಯೂ ಮಾಡಿದ್ದಾರೆ. ಪೀಕ್ ಅಂತಂದರೆ ಒನ್ ಟೈಮಲ್ಲಿ ಎಷ್ಟು ಜನ ಮ್ಯಾಕ್ಸಿಮಮ್ ಎಷ್ಟು ಜನ ಲೈವ್ ಇದ್ದರು ಅಂತೇಳಿ ಇಲ್ಲಿ ತೋರಿಸುತ್ತೆ. ಟೋಟಲ್ ವಾಚ್ ಟೈಮ್ ಎಷ್ಟಾಗಿದೆ ಅಂತೇಳಿ ತೋರಿಸುತ್ತೆ. ಮತ್ತು ಎವರೇಜ್ ವ್ಯೂ ಎಷ್ಟಾಗಿದೆ, ಡ್ಯೂರೇಷನ್ ಎಷ್ಟು, ನೀವು ಎಷ್ಟೊತ್ತು ನೀವು ಲೈವ್ ಮಾಡಿದ್ದೀರಾ ಎಲ್ಲನೂ ಇಲ್ಲಿ ತೋರಿಸುತ್ತೆ. ಎಷ್ಟೊತ್ತು ಲೈವ್ ಅಂದರೆ ಟೈಮ್ ಎಷ್ಟಾಗಿದೆ ಎಲ್ಲನೂ ತೋರಿಸುತ್ತೆ ಇದರಲ್ಲಿ. ಅದಾದಮೇಲೆ ಡನ್ ಅಂತೇಳಿ ಕ್ಲಿಕ್ ಮಾಡಿದರೆ ಲೈವ್ ಎಲ್ಲ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಪ್ರೊಸೆಸಿಂಗ್ ಆಗಿ ಈ ಲೈವ್ ನಮ್ಮ ಕಂಟೆಂಟಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ನೀವು ಲೈವ್ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ
ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಯಾವುದೇ ಕಂಟೆಂಟ್ ರಿಲೇಟೆಡ್ ಆಗಲಿ, ಏನೇ ಸೆಟ್ಟಿಂಗ್ಸ್ ರಿಲೇಟೆಡ್ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದರ ರಿಲೇಟೆಡ್ ವೀಡಿಯೋ ಮಾಡ್ತೀನಿ. ಮತ್ತು ಆ ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕಾಗ್ತಿತ್ತಂದರೆ ಆನ್ಸರ್ ಮಾಡ್ತೀನಿ, ಆಗಲಿಲ್ಲ ಅಂದರೆ ವೀಡಿಯೋ ಮಾಡಬೇಕಾಗಿತ್ತಂದರೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.